ಸಮಾಜವನ್ನ ಸರಿ ಮಾಡುವಂತ ಪ್ರಯತ್ನ, ಜವಾಬ್ದಾರಿ ಯಾವುದು? ನಮ್ದು ಬಂಧುಗಳೇ, ನಮ್ದು. ಯಾಕಂತ ಹೇಳಿದ್ರೆ ಸಮಾಜ ಏನು ಕೇಳ್ತದೆ ಅದನ್ನ ಕೊಡುವ ಬದಲಿಗೆ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ಕೊಡಬೇಕಾಗಿದೆ. ಸಮಾಜಕ್ಕೆ ಇವತ್ತು ಸಮಾಜ ಕೇಳ್ತದೆ, ನಮಗೆ ಫ್ರೀ ರೇಷನ್ ಕೊಡಿ, ಫ್ರೀ ಬಸ್ ಕೊಡಿ, ಅಕೌಂಟ್ಗೆ 2,000 ರೂಪಾಯಿ ಹಾಕಿ, ಇವತ್ತು ಸಮಾಜ ಕೇಳ್ತಾ ಇದೆ. ಆದ್ರೆ ಸಮಾಜಕ್ಕೆ ಬೇಕಾಗಿರುವಂತದ್ದು ಯಾವುದೇ ಫ್ರೀ ಬಸ್ ಅಲ್ಲ, ಫ್ರೀ ಎಜುಕೇಶನ್ ಅಲ್ಲ, ಫ್ರೀ ಯಾವುದೇ ಹಣ ಅಲ್ಲ. ಸಮಾಜಕ್ಕೆ ಬೇಕಾಗಿರುವಂತದ್ದು ಧರ್ಮ, ಆಧ್ಯಾತ್ಮ, ಇದರ ಅರಿವನ್ನು ಮೂಡಿಸುವ ಪ್ರಯತ್ನ ನಾವು ಮಾಡಬೇಕಾಗಿದೆ. ನಮ್ಮ 4 ಋಣ ಇದೆ: ಋಷಿ ಋಣ, ದೇವಋಣ, ಪಿತೃಋಣ, ಸಮಾಜ ಋಣ. ಸಮಾಜ ಋಣವನ್ನ ತೀರಿಸುವಂತ ಒಂದು ಒಳ್ಳೆಯ ಪ್ರಯತ್ನ ಯಾವುದು ಅಂತ ಹೇಳಿದ್ರೆ ಸಮಾಜಕ್ಕೆ ಆಧ್ಯಾತ್ಮ ಧರ್ಮವನ್ನ ಹೇಳುವಂತ ಭಾಗ. ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ಶಾಸ್ತ್ರವನ್ನ ಹೇಳಿಕೊಡದ ಕಾರಣ ಮಕ್ಕಳಿಗೆ ಸಮರ್ಪಕ ಉತ್ತರ ಇವತ್ತು ಸಿಗ್ತಾ ಇಲ್ಲ. ಮಗ ಅಪ್ಪನಿಗೆ ಕೇಳ್ತಾನೆ, ಶಾಸ್ತ್ರ ಅಂದ್ರೆ ಕುಂಕುಮವನ್ನು ಯಾಕೆ ಹಚ್ಕೊಳ್ಬೇಕು ಅಂತೇಳಿ. ನಾವು ಕೇವಲ ಹಾರಿಕೆ ಉತ್ತರ ಕೊಟ್ಟು ಕಳಿಸಿ ಬಿಡ್ತೇವೆ. ಆದ್ರೆ ನಮ್ಮ ಕರ್ತವ್ಯ ಏನು? ಪ್ರತಿಯೊಬ್ಬ ಮಗುವಿಗೆ ಸಮರ್ಪಕ ಉತ್ತರವನ್ನು ಕೊಟ್ಟು ಯೋಗ ರೀತಿಯಲ್ಲಿ ನಾವು ಶಾಸ್ತ್ರವನ್ನು ಹೇಳಿದ್ರೆ ಆ ಮಗು ಖಂಡಿತವಾಗಿ ಅದನ್ನು ತಗೊಂಡು ಮುಂದೆ ಹೋಗ್ತದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಶಾಸ್ತ್ರವನ್ನು ಹೇಳುವ ಪ್ರಯತ್ನವನ್ನು ಮಾಡುವಂತ ಜವಾಬ್ದಾರಿ ನಮ್ದು. ಜೊತೆಯಲ್ಲಿ ಯಾವಾಗ ನಮ್ಮ ದೇಶದ ಒಳಗಡೆ ನಮ್ಮ ಧರ್ಮದ ವಿರುದ್ಧ, ನಮ್ಮ ಸಂತ ಮಹಾತ್ಮನ ವಿರುದ್ಧ, ನಮ್ಮ ಧರ್ಮ ಗ್ರಂಥಗಳ ವಿರುದ್ಧ ಯಾವಾಗ ಆಪತ್ತುಗಳು ಬರ್ತದೆ, ಆಘಾತಗಳು ಬರ್ತಾ ಇದೆ, ವಿಡಂಬನೆ ಆಗ್ತಾ ಇದೆ, ನಾವೊಬ್ಬ ಸೈನಿಕನಾಗಿ ಖಂಡಿಸುವಂತ ಪ್ರಯತ್ನ ನಾವು ಮಾಡಬೇಕಾಗಿದೆ. ನಮ್ಮ ಶಿವನನ್ನ ಒಂದು ವೇಳೆ ವಿಡಂಬನೆ ಮಾಡಿರುವಂತಾದ್ರೆ ನಾವು ಕೂಡ ಕಾನೂನು ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗಿದೆ, ದೂರನ್ನ ಕೊಡಬೇಕಾಗಿದೆ, ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ನಮ್ಮ ರಾಮನ ವಿಡಂಬನೆ ಮಾಡಬಾರದು, ನಾವು ಜಾಗೃತ ಸಂದೇಶವನ್ನು ಕೊಡಬೇಕಾಗಿದೆ ಬಂಧುಗಳೇ.